ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ ಮುಂದೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಹೌದು, ಇವತ್ತು ನಾವು ಫ್ಯಾಮಿಲಿ ಎಲ್ಲ ಒಂದು ಬಟ್ಟೆ ತರೋಣ ಅಂತ ಹೊರಟಿದ್ದೀವಿ. ನಾವು ಹೊರಟಿರೋದು ಬಂದು ಉಳಿಯಾರ್ ಅಂತ. ಇದು ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಈ ಶಾಪ್ಗೆ. ನೋಡಿ, ನಿಮ್ಗೆ ಶಾಪ್ ತೋರಿಸ್ತೀನಿ. ತುಂಬ ದೊಡ್ಡದಿದೆ, 3 ಫ್ಲೋರ್ ಇದೆ ಇದು. ಆ್ಯಕ್ಚುಲಿ ಇದು ಫಸ್ಟ್ ಫ್ಲೋರು. ಸೊ ಇದೇ ಥರ 3 ಫ್ಲೋರ್ಸ್ ಕಂಟಿನ್ಯೂ ಆಗುತ್ತೆ. ಫಸ್ಟು, ಸೆಕೆಂಡು, ತರ್ಡು, ಫೋರ್ತು ಅಂತ. ನಮ್ಮ ಯಜಮಾನ್ರು ಮತ್ತು ಅವ್ರ ಅಕ್ಕ ಮಾತಾಡ್ಕೊತಾ ಇದ್ದಾರೆ ಯಾರ್ಯಾರಿಗೆ ಯಾವ್ಯಾವ ಥರ ತೊಗೊಳೋದು ಅಂತ. ಸೊ ಅದಕ್ಕೂ ಮುಂಚೆ ನಾವು ಯಾಕೆ ಇಷ್ಟೊಂದು ಶಾಪಿಂಗ್ ಮಾಡ್ತಾ ಇರೋದು ಅಂತ ತಿಳಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ಮದುವೆಗೆ ನಾವು ಬಟ್ಟೆ ತೊಗೊತಾ ಇರೋದು. ಸೊ ಅಕ್ಕನ ಮಗಳದು, ಮಾವನ ಮಗಂದು ಮದುವೆ ಇದೆ. ಇಬ್ಬರು ಫ್ಯಾಮಿಲಿ ಇರೋದ್ರಿಂದ ಇಬ್ಬರು ಕಡೆನೂ ಹೋಗ್ತಾ ಇದ್ದೀವಿ ನಾವು ಶಾಪಿಂಗಿಗೆ. ಸೊ ಫ್ಯಾಮಿಲೀಲಿ ಎಲ್ಲರಿಗೂ ಬಟ್ಟೆ ಕೊಡಬೇಕಲ್ಲ, ಮಾವನ ಮಗ ಮದುವೆ ಅಂತ ಹೇಳಿ. ಸೊ ನಮ್ಮ ಮಾವ ಎಲ್ಲರಿಗೂ ಬಟ್ಟೆ ಕೊಡೋಣ ಅಂಥೇಳಿ ಎಲ್ರೂ ಕರೆದಿದ್ರು. ಅವ್ರಿಗೆ ಗೊತ್ತಾಗಲ್ಲ ಅಂಥೇಳಿ ನಾವೊಂದು ಸ್ವಲ್ಪ ಜನ ಹೋಗಿದ್ವಿ. ಈ ಕಡೆ ಲೋಕಿ ಅವ್ರ ಅಕ್ಕ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ದೊಡ್ಡವ್ರಿಗೆ ಯಾವ ಥರ ಕೊಡೋದು ಅಂಥೇಳಿ. ಇನ್ನು ನನ್ನ ಮೈದಾ ಫೋನ್ ನೋಡ್ಕೊಂಡಿದ್ದಾನೆ. ಟೋಟಲ್ ಫುಲ್ ಶಾಪ್ ಇರೋದೇ ನಾವು. ಆ್ಯಕ್ಚುಲಿ ಇಡೀ ಫ್ಯಾಮಿಲಿನೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಇಡೀ ಫ್ಯಾಮಿಲಿ ಫುಲ್ಲು ಒಂದೇ ಕಡೆ ಇದ್ದೀವಿ. ಸೊ ಇನ್ನು ಈ ಕಡೆ ಅಕ್ಕ ಸೆಲೆಕ್ಟ್ ಮಾಡ್ತಾಯಿದ್ರು, ಆ ಕಡೆ ನಾವು ಸೆಲೆಕ್ಟ್ ಮಾಡ್ತಾಯಿದ್ವಿ. ನಮ್ಮ ಮಾವ ಬಾಯಿ ಸೈಡು ಅವರೊಂದು ಕಡೆ ಸೆಲೆಕ್ಟ್ ಮಾಡ್ತಾ ಇರಲಿ, ನಾವೊಂದು ಕಡೆ ಸೆಲೆಕ್ಟ್ ಮಾಡೋಣ ಅಂಥೇಳಿ ಕರ್ಕೊಂಡೋದ್ರು. ಸರಿ ಆಯಿತು ಅಂಥೇಳಿ ಈ ಕಡೆ ಇವ್ರು ದೊಡ್ಡವ್ರಿಗೆ ಸೆಲೆಕ್ಟ್ ಮಾಡ್ತಿದ್ರೆ, ಆ ಕಡೆ ನಮ್ಮ ಏಜ್ ಒಂದು 30 ಇಯರ್ಸ್ 20 ಇಯರ್ಸ್ ಅವ್ರಿಗೆ ಯಾವ ಥರ 25 ಇಯರ್ಸ್ ಒಳಗಡೆ ಇರೋರ್ಗೆ ಒಂದು ಸೀರೆ ಸೆಲೆಕ್ಟ್ ಮಾಡಿಬಿಡೋಣ ಅಂಥೇಳಿ ಸೆಲೆಕ್ಟ್ ಮಾಡ್ತಾಯಿದ್ವಿ. ಟೋಟಲ್ ಆ್ಯಕ್ಚುಲಿ ನಾವೊಂದು 25 to 30 ಅಂತ ಹೋಗಿದ್ದು ಸ್ಯಾರಿ ಸೆಲೆಕ್ಷನ್ಗೆ ಅಂತ. ಆದರೆ ಇಲ್ಲಿ ನಾವೇನು ಅಂದ್ಕೊಂಡು ಬಂದಿದ್ವೋ ಅದು ಬಜೆಟ್ಗಿಂತ ಜಾಸ್ತಿನೇ ಆಯಿತು. ಈ ಕಡೆ ಹುಡುಗಿಗೆ ಯಾವ್ಯಾವ ಥರದ್ದು ತೊಗೊಳೋಣ ಅಂತ ಈ ಕಡೆ ಒಂದು ಕಡೆ ಡಿಸ್ಕಸ್ ಕೂಡ ಮಾಡ್ತಿದ್ರು. ಬಟ್ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಹಾಗೆ ಯಾರಾದರೂ ಮದುವೆಗೆ ಬಟ್ಟೆ ತೆಗಿಬೇಕು ಅಂತ ಅನ್ಸಿದ್ರೆ ಇದು ಬೆಸ್ಟ್ ಪ್ಲೇಸು ಕೊಡೋರಿಗೆ. ಅಂದರೆ ಇಲ್ಲಿ ನನಗನ್ಸಿದ್ದು ಮದುವೆ ಹುಡುಗ ಹುಡುಗಿಗೇನು ನನಗಿಷ್ಟ ಆಗಲಿಲ್ಲ. ಬಟ್ ಕೊಡೋರಿಗೆಲ್ಲ ತುಂಬ ಹೋಲ್ಸೇಲ್ದಲ್ಲೆಲ್ಲ ತುಂಬ ಸಿಕ್ತು. ನಾವು ಮಾರ್ಕೆಟಲ್ಲಿ ಏನು ಅಂದ್ಕೊಂಡಿದ್ವೋ ಅದಕ್ಕಿಂತ ಕಡಿಮೆಲೇ ಸಿಕ್ತು. ಪರವಾಗಿಲ್ಲ, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಥರ ಕಲೆಕ್ಷನ್ಸ್ ನಾವು ತೆಗ್ದಿದ್ದೀವಿ ಅಂತ. ಇನ್ನು ಬಟ್ಟೆ ಅಂಗಡಿಲಂತೂ ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಿದ್ರೆ ಎಲ್ಲರೂ ನಗ್ತಾಯಿದ್ರು. ಸೊ ಅಣ್ಣ ಯಾಕೆ ವೀಡಿಯೋ ಮಾಡ್ತಿದ್ಯಾ ಅಂತ ಅವರು ಸ್ಟಾಫ್ ಆ್ಯಕ್ಚುಲಿ ನಗ್ತಾಯಿದ್ರು, ನಮ್ಮ ಯಜಮಾನ್ರು ರೇಗಿಸ್ತಾಯಿದ್ರು. ಇನ್ನು ಅವ್ರನ್ನ ರೇಗಿಸ್ಕೊಂಡು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಗ್ರೀನ್ ಕಲರ್ ಸ್ಯಾರಿ. ಸೊ ಇದು ಬಂದು ಒಂದು 65-70 ಇಯರ್ಸ್ ಇರೋರು ಒಂದು ಅಜ್ಜಿಗೆ ತಗೊಳೋಣ ಅಂಥೇಳಿ ಸೆಲೆಕ್ಟ್ ಮಾಡ್ತಾಯಿದ್ರು. ಅದು ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಅದು ನೀವು ಪ್ರೈಸ್ ನಾನು ಹೇಳಿದ್ರೆ ನಂಬಲ್ಲ. ಜಸ್ಟ್ ಅವ್ರು ನಮಗೆ ಕೊಟ್ಟಿದ್ದದು 400 ರುಪೀಸ್ಗೆ. ಇಲ್ಲಿ ನೋಡ್ತಿರ್ಬೋದು ಏಜ್ ಗ್ರೂಪ್ ವೈಸ್ ನಾವು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ಯಾವ ಏಜ್ ಅವ್ರಿಗೆ ಯಾವ್ಯಾವುದು ಅಂತ. ಸೊ ಫೈನಲಿ ಸ್ಯಾರಿ ಸೆಲೆಕ್ಷನ್ಸು ಎಷ್ಟು ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡು ಬಂದಿದ್ವು. ನಾವು ಒಂದು 35 ಅಂದ್ಕೊಂಡಿದ್ವಿ, ಅದು 50 ಆ್ಯಾವ್ರೇಜಿಗೆ ಹೊರಟೋಯ್ತು. ಇದೆಲ್ಲ ಇಲ್ಲಿ ಇಟ್ಟಿದ್ದೀವಲ್ವ, ಇದೆಲ್ಲ ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡಿರೋ ಸ್ಯಾರೀಸು. ವಿಡಿಯೋದಲ್ಲಿ ನಾವು ತೋರಿಸ್ಬೋದು ನಿಮಗೆ 10 to 15 ಮಿನಿಟ್ಸ್ ವಿಡಿಯೋ. ಬಟ್ ಇದನ್ನು ನಾವು ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂದರೆ ಇಡೀ ದಿನವೇ ಆಗಿಬಿಟ್ಟಿರುತ್ತೆ ನಮಗೆ. ವಿಡಿಯೋದಲ್ಲಿ ಎಡಿಟ್ ಮಾಡಿ ತೋರಿಸೋದು ನಾವು ತುಂಬ ಕಡಿಮೆ ಸಮಯ ತೋರಿಸ್ತೀವಿ. ಬಟ್ ಅಲ್ಲಿ ನಾವು ರಿಯಲಾಗಿ ಹೋಗಿ ನೋಡಿದಾಗ್ಲೇ ನಮಗೆ ಇಷ್ಟೊಂದು ಒಂದು ದಿನ ಆಯಿತಾ ಅಂತ ಅನಿಸ್ತಿತ್ತು. ಇನ್ನೊಂದು ಕಡೆ ಪಾಪು ಬೇರೆ ಅಳ್ತಿತ್ತು, ಹಾಗಾಗಿ ಅವನ್ನ ಕಾರಲ್ಲೇ ಮಲಗಿಸ್ವಿ ಅತ್ತೆ ಕೈ ಕೊಟ್ಟು. ಈ ಕಡೆ ಕೊಡೋರ್ದೆಲ್ಲ ಪರ್ಚೇಸ್ ಮಾಡಿ ಇನ್ನು ಜೆಂಟ್ಸ್ ಸೆಕ್ಷನಿಗೆ ಹೋಗಬೇಕಾಗಿತ್ತು. ನೋಡಿ, ಇವಾಗ ನಿಮಗೆ ತೋರಿಸ್ತಾ ಇರೋದು ಆ್ಯಕ್ಚುಲಿ ಜೆಂಟ್ಸ್ ಸೆಕ್ಷನ್ನು. ಜೆಂಟ್ಸ್ ಸೆಕ್ಷನಲ್ಲಿ ನಮ್ಮ ಮನೆಯವರು ಮತ್ತು ಮದುವೆ ಹುಡುಗ ಎಲ್ಲರೂ ನೋಡ್ತಾಯಿದ್ರು ಯಾವ್ಯಾವ ಥರದ್ದು ತೊಗೊಳೋಣ ಅಂಥೇಳಿ. ಬಟ್ ಆದ್ರೂ ನಮಗೆ ಸೆಲೆಕ್ಷನ್ ಅಷ್ಟು ಕೊಡೋರ್ದು ಬಿಟ್ಟರೆ ಹುಡುಗ ಹುಡುಗಿಗೆ ಓಕೆ ಅಂತ ಅನ್ನಿಸ್ಲಿಲ್ಲ. ಹಂಗಾಗಿ ನಾವು ಫೈನಲ್ ಬಿಲ್ ಮಾಡೋಣ ಅಂಥೇಳಿ ಬಿಲ್ ಹಾಕ್ಸಿದ್ವಿ. ಸೊ ಬಿಲ್ಲು ಪರವಾಗಿಲ್ಲ, ನಾವೇನು ಅಂದ್ಕೊಂಡಿದ್ವೋ ಅಷ್ಟೇ ಬಜೆಟಲ್ಲಿ, ಇನ್ನೂ ಕಡಿಮೆನೇ ಆಯಿತು ಆ್ಯಕ್ಚುಲಿ. ಸೊ 50 ಸ್ಯಾರೀಸ್ ತೊಗೊಂಡಿದ್ವು ನಾವು ಟೋಟಲಿ. ಎಲ್ಲ ಸೇರಿ 125 ಆಯಿತು. ಬಾರ್ಗಿಂಗ್ ಮಾಡ್ತಿದ್ವಿ, ಇಲ್ಲ ಅಂತ ಹೇಳಿದ್ರು. ಲಾಸ್ಟ್ ಇನ್ನೇನು ಅವ್ರಿಗೆ ಕೊಟ್ಟು ನೆಕ್ಸ್ಟ್ ಹುಡುಗ ಹುಡುಗಿಗೆ ಸೆಲೆಕ್ಟ್ ಮಾಡೋಣ ಅಂಥೇಳಿ ನಾವು ಬಂದಿದ್ದು ಅಲ್ಲಿಂದ ಹಾಸನಿಗೆ ಬಂದ್ವಿ. ಸೊ ಹಾಸನಲ್ಲಿ ಇವಾಗ ನೀವು ನೋಡ್ತಿರ್ಬೋದು ಶಾಪು ಧನಲಕ್ಷ್ಮಿ ಶಾಪಿಗೆ ಬಂದ್ವಿ. ಇದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ನಮ್ಮ ಯಜಮಾನ್ರು ಅವ್ರ ಅಕ್ಕ ಇರೋದು ಹಾಸನಲ್ವಲ್ವ, ಅವರು ಧನಲಕ್ಷ್ಮಿ ಸಿಲ್ಕ್ಸ್ಗೆ ಹೋಗೋಣ ಅಂಥೇಳಿ ಕರ್ಕೊಂಬಂದರು. ಇಲ್ಲಿ ಬಂದಿದ್ದ ತಕ್ಷಣ ಗ್ರೀನ್ ಕಲರ್ ಸ್ಯಾರಿ, ಇದು ಬಂದು ಹುಡುಗ ಕಡೆಯವರು ಫಸ್ಟ್ ಸೀರೆ ಕೊಡೋದು ಎಂಗೇಜ್ಮೆಂಟ್ಗೆ. ಸೊ ಹಾಗಾಗಿ ಅದು ಗ್ರೀನಲ್ಲೇ ಬೇಕು ಅಂತ ಡೆಮೋ ಕೂಡ ತೋರಿಸಿದ್ರು. ಅದಾದಮೇಲೆ ಮುಹೂರ್ತಂ ಸೀರೆ ನೀವು ನೋಡ್ತಾ ಇದ್ದೀರಾ, ಎರಡರಲ್ಲಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿದ್ಲು. ಸೊ ಇನ್ನು ಫೈನಲಿ ಮುಹೂರ್ತಂ ಸೀರೆ ಆದಮೇಲೆ ನೆಕ್ಸ್ಟ್ ರಿಸೆಪ್ಷನ್ಗೆ ಒಂದು ಸ್ಯಾರಿ ಬೇಕಲ್ಲ ಅಂಥೇಳಿ ಅವಳು ಅದು ಕೂಡ ಸೆಲೆಕ್ಟ್ ಮಾಡಿದ್ಲು. ಈಗೆಲ್ಲ ಟ್ರೆಂಡ್ ಇದೆ ಸ್ಯಾರಿ ಅಲ್ವಾ, ಗೋಲ್ಡಲ್ಲಿ ಬಾರ್ಡ್ರ್ ದೊಡ್ಡದಿದೆ, ಗೋಲ್ಡ್ ಕಲರ್ ಸ್ಯಾರಿ ಇದೇ ಥರದ್ದು ಬೇಕು ಅಂಥೇಳಿ ಇದೇ ಸೆಲೆಕ್ಟ್ ಮಾಡಿದ್ವಿ.
ಫೈನಲಿ ಅವಳಿಗೆ ಲಾಸ್ಟ್ ನನಗೊಂದು ಲೆಹೆಂಗಾ ಬೇಕು ಅಂತ ಹೇಳಿದ್ಲು. ಹಂಗಾಗಿ ಲೆಹೆಂಗಾ ಕೂಡ ನೋಡಿದ್ವಿ. ಬಟ್ ಧನಲಕ್ಷ್ಮಿಲಿ ನಾವು ತಗೊಳ್ಳಿಲ್ಲ. ಲೆಹೆಂಗಾ ಇದು ರೆಡಿ ಲೆಹೆಂಗಾ ಅಲ್ಲ, ಸ್ಟಿಚ್ ಮಾಡಿಸೋದು. ಅವರು ಡೆಮೋಗೋಸ್ಕರ ಹಂಗೆ ತೋರಿಸ್ತಾ ಇದ್ದಾರೆ. ನಿಮ್ಗೊಂದ್ಸಲಿ ಶಾಪ್ ತೋರಿಸ್ಬಿಡ್ತೀನಿ ನೋಡಿ. ಶಾಪ್ ಅಂತೂ ತುಂಬ ಚೆನ್ನಾಗಿದೆ. ಸ್ಯಾರಿ ಕಲೆಕ್ಷನ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಯಾರಾದರೂ ತೊಗೋಬೇಕು ಅಂತಿದ್ರೆ ಧನಲಕ್ಷ್ಮಿ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೂ ಕೂಡ ನನಗೆ ಸ್ಯಾರಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಈಗಿನ ಟ್ರೆಂಡ್ಸ್ ಯಾವ್ದ್ಯಾವ್ದಿದೆಯೋ ಅದೆಲ್ಲ ಇದೆ. ಸೊ ಫೈನಲಿ ಎಲ್ಲ ಮುಗಿಸಿ ನಾವು ಬಿಲ್ಲಿಂಗ್ ಸೆಕ್ಷನ್ನಿಗೆ ಬಂದ್ವಿ. ನಮ್ಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಅಲ್ಲಿ ಆ್ಯಕ್ಚುಲಿ ಇಡೀ ಫ್ಯಾಮಿಲಿಗೆ ತೊಗೊಂಡು ಒಂದು ಆ್ಯಾವ್ರೇಜಲ್ಲಿ ಶಾಪಿಂಗ್ ಮುಗಿಸಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಬರೀ ಹುಡುಗಿಗೆ ತೊಗೊಂಡಿದ್ದು ನಾವಿಲ್ಲಿ. ಎಂಗೇಜ್ಮೆಂಟ್ ಸ್ಯಾರೀಸು ಮತ್ತು ರಿಸೆಪ್ಷನ್ಗೆ ಮತ್ತು ಮುಹೂರ್ತಮ್ ಸ್ಯಾರೀಸೇ ತೊಗೊಂಡಿದ್ದು. ಇವು 3 ಸ್ಯಾರಿಯಿಂದ 33,000 ಆಯಿತು.